ಆತ್ಮೀಯ ವಿದ್ಯಾರ್ಥಿಗಳೇ, KCET ಮತ್ತು ನೀಟ್ಗಾಗಿ ಆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಸೊ ಇದರಲ್ಲಿ ಈಗಾಗಲೇ ಒಂದು ಪಾರ್ಟ್ ಅನ್ನು ನೋಡಿದ್ದೀರಿ. ಸೆಕೆಂಡ್ ಪಾರ್ಟ್ ಅನ್ನು ಇವತ್ತು ಡಿಸ್ಕಸ್ ಮಾಡೋಣ. ಇದರಲ್ಲಿ ಅವರೇಜ್ ಸ್ಪೀಡ್, ಅವರೇಜ್ ವೆಲಾಸಿಟಿ ಅಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲಸ್ ಮೆಥಡ್ ಅಲ್ಲಿ ಇದಿಷ್ಟನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಆಗಿ ಅವರೇಜ್ ಸ್ಪೀಡ್ ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಇದ್ರ ಮೇಲೆ ಬರೋ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಇಲ್ಲೇನಂದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ನೋಡಿ, ಆ ಟೋಟಲ್ ಡಿಸ್ಟೆನ್ಸ್ ಅಥವಾ ಟೋಟಲ್ ಪಾತ್ ಲೆಂತ್ ಅನ್ನೋದು ಇಂಪಾರ್ಟೆಂಟ್. ಎವರೇಜ್ ಸ್ಪೀಡ್ ಅನ್ನು ಫೈಂಡ್ ಔಟ್ ಮಾಡುವಾಗ ಟೋಟಲ್ ಪಾತ್ ಲೆಂತ್ ಡಿವೈಡ್ ಬೈ ಟೋಟಲ್ ಟೈಮ್ ಡ್ಯೂರೇಷನ್, ಎಷ್ಟು ಟೈಮ್ ಅಂತೇಳಿ. ನೀವು ಎವರೇಜ್ ಸ್ಪೀಡ್ ಮೇಲೆ ಯಾವುದೇ ಪ್ರಾಬ್ಲಮ್ ಬರಲಿ, ಇದೊಂದೇ ಫಾರ್ಮುಲಾ ಇರೋದು. ಇದನ್ನು ನಮಗೆ ಆ ಒಂದು ಸಿಚುವೇಶನ್ಗೆ ತಕ್ಕಾಗಿ ನಾವು ಅದನ್ನ ಆಚೆ ಈಚೆ ಚೇಂಜ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊಂಡು ಹೋದ್ರೆ ಆಯ್ತು. ಸೊ ಡಿಫ್ರೆಂಟ್ ಕೇಸ್ಗಳನ್ನ ನೋಡೋಣ ಇವತ್ತು. ಯಾಕೆಂದ್ರೆ ನಿಮ್ಗೆ ಇಷ್ಟು ಈಸಿ ಆಗುತ್ತೆ ಅಂದ್ರೆ ವಿತಿನ್ 10 ಸೆಕೆಂಡ್ ನೀವು ಇದನ್ನ ಸಾಲ್ವ್ ಮಾಡಿ ಆ ಮುಂದಿನ ಕ್ವಶನ್ಗೆ ಹೋಗ್ಬೋದು. ಹಾಗಾಗಿ ಇದ್ರ ಮೇಲೆ ಒಂದು ಕ್ವಶನ್ ಬಂದ್ರೆ ತುಂಬಾ ಖುಷಿ ಪಡ್ಬೇಕಲ್ವಾ. ಆ ಸಿಂಬಾಲಿಕಲಿ ನಾವೇನ್ ಮಾಡ್ತೀವಿ ಕೇಳಿದ್ರೆ ಎವರೇಜ್ ಸ್ಪೀಡ್ ಅನ್ನತ್ತಾ, ಇದು ವೆಲಾಸಿಟಿ ಅನ್ಬೇಡಿ, ಸ್ಪೀಡ್. ಎವರೇಜ್ ವೆಲಾಸಿಟಿ ಅಂದ್ರೆ ಬೇರೆ, ಸ್ಪೀಡ್ ಅಂತ ಹೇಳ್ತೀವಲ್ಲ. ಸೊ ದಿಸ್ ಇಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವಲ್ಡ್ ಎಕ್ಸ್ ಅಂಡ್ ದಿಸ್ ಒನ್ ಇಸ್ ದ ಟೈಮ್, ಟೋಟಲ್ ಟೈಮ್ ಡ್ಯೂರೇಷನ್. ಓಕೆ, ಒಂದನೇದಾಗಿ ನೋಡೋಣ. ಎ ಬಾಡಿ ಕವರ್ಸ್ ಡಿಸ್ಟೆನ್ಸ್ x1 ಅಂಡ್ x2 ಇನ್ ಟೈಮ್ t1 ಅಂಡ್ t2. ವೆರಿ ಸಿಂಪಲ್ ಕೇಸ್. ಆ ಪ್ರಾಬ್ಲಮ್ ಹೇಗೆ ಕೊಡ್ತಾರೆ ಅಂದ್ರೆ ಒಂದು 100 ಕಿಲೋಮೀಟರ್ ಅನ್ನ ಇಷ್ಟು ಟೈಮ್ ಅಲ್ಲಿ, ರಿಮೈನಿಂಗ್ 200 ಕಿಲೋಮೀಟರ್ ಅನ್ನ t2 ಟೈಮ್ ಅಲ್ಲಿ ಅಂತ ಕೊಟ್ಟಿರ್ತಾರೆ. ಅವಾಗ ನಾವು ನಮ್ಗೆ ಟೋಟಲ್ ಡಿಸ್ಟೆನ್ಸ್ ಬೇಕು ಮತ್ತೆ ಟೋಟಲ್ ಟೈಮ್ ಬೇಕು, ಇಷ್ಟೇ ನಮ್ಗೆ ಬೇಕಾಗಿರೋದು. ಅದಕ್ಕೆ ನಾವೇನ್ ಮಾಡ್ತೀವಿ, ಟೋಟಲ್ ಡಿಸ್ಟೆನ್ಸ್ ಎಷ್ಟು, x1 ಪ್ಲಸ್ x2 ಅಂತ ಹೇಳಿ. ಹಾಗಾಗಿ x1 ಪ್ಲಸ್ x2 ಅನ್ನ ಟೋಟಲ್ ಡಿಸ್ಟೆನ್ಸ್ ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಮತ್ತೆ ಟೋಟಲ್ ಟೈಮ್ ಅಂದ್ರೆ ಯಾವುದು, t1 ಪ್ಲಸ್ t2, ಅದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ವ್ಯಾಲ್ಯೂಸ್ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ, ಅದು ಎವರೇಜ್ ಸ್ಪೀಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಕೇಸಲ್ಲಿ ಏನು ಕೇಳಿದ್ರೆ, ಎ ಬಾಡಿ ಕವರ್ಸ್ ಡಿಸ್ಟೆನ್ಸಸ್ x1 ಅಂಡ್ x2 ವಿತ್ ಸ್ಪೀಡ್ v1 ಅಂಡ್ v2. ಇಲ್ಲಿ ಟೈಮ್ ಕೊಡ್ಲಿಲ್ಲ ಅವರು, ಬಟ್ ನಾನು ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಆ ಫಾರ್ಮುಲಾಗೆ ಬೇಕು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್. ನೀವು ಸ್ಪೀಡ್ ಅನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು, ಆಕ್ಚುಲಿ ನಮ್ಗೆ ಆ ಫಾರ್ಮುಲಾ ನೆನಪಿದ್ರೆ ಸಾಕು. ಸ್ಪೀಡ್, ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್, ಎಕ್ಸ್ ಬೈ ಟಿ ಅಂತೀವಲ್ಲ ನಾವು. ಆದ್ರೆ ಈ ಫಾರ್ಮುಲಾದಿಂದ ನಾವು ಟಿ ಅನ್ನು ಈಚೆ ತಗೊಂಡ್ರೆ ವಿ ಏನಾಗುತ್ತೆ, ಇಲ್ಲಿ ಡಿನಾಮಿನೇಟರ್ಗೆ ಹೋಗುತ್ತೆ. ಟಿ ಇಸ್ ಈಕ್ವಲ್ ಟು ಎಕ್ಸ್ ಬೈ ವಿ ಅಂತ ಆಗುತ್ತೆ. ಅದಕ್ಕೆ ನಮ್ಗೆ ಟೈಮ್ ಕೊಟ್ಟಿಲ್ಲ ಅವರು, ಬಟ್ ನಾವು ತಗೋಬಹುದು. ಟೈಮ್ ಅಂದಾಗ ಏನಾಯ್ತು, ಈಗ x1 ಬೈ v1 ಫಸ್ಟ್ ಜರ್ನಿಯಲ್ಲಿ, ಸೆಕೆಂಡ್ ಜರ್ನಿಗೆ ಏನಾಯ್ತು t2 ಇಸ್ ಈಕ್ವಲ್ ಟು x2 ಬೈ v2 ಅಂತ ಆಗುತ್ತೆ. ಕರೆಕ್ಟಾ? ಓಕೆ, ಫೈನ್. ಸೊ ಈಗ ಅದೇ ಫಾರ್ಮುಲಾ ನಾವೀಗ ಏನ್ ಮಾಡಿದ್ವಿ, ನಮಗೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ x1 ಪ್ಲಸ್ x2 ಕೊಟ್ಟಿದ್ದಾರೆ. ಟೋಟಲ್ ಟೈಮ್ ಅನ್ನ ಏನ್ ಮಾಡಿದ್ವಿ ನಾವು, t1 ಮತ್ತೆ t2 ಅಂತ ಸಪರೇಟ್ ಮಾಡ್ಕೊಂಡಿದ್ವಿ, ಇವೆರಡನ್ನ ಆಡ್ ಮಾಡಿದ್ರೆ ಆಯ್ತು. ಹಾಗೆ ಮಾಡಿದ್ರೆ x1 ಪ್ಲಸ್ x2 ಈ t1 ಇರೋ ಜಾಗದಲ್ಲಿ ಮತ್ತೆ t2 ಇರೋ ಜಾಗದಲ್ಲಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅವಾಗ ಏನಾಯ್ತು, x1 ಬೈ v1 ಪ್ಲಸ್ x2 ಬೈ v2 ಅಂತ ಆಗುತ್ತೆ. ಹೀಗೆ ಸಾಲ್ವ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎವರೇಜ್ ಸ್ಪೀಡ್ ಸಿಗುತ್ತೆ. ಇದು ಒಂದಾಯ್ತು. ಇಫ್ ದೇ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸಸ್ ವಿತ್ ಡಿಫರೆಂಟ್ ಸ್ಪೀಡ್, ಇದೇ ಸಿಚುವೇಶನ್ ದಲ್ಲಿ ಹೇಗಿರುತ್ತೆ ಪ್ರಾಬ್ಲಮ್ಗಳು ಅಂದ್ರೆ, ಒಂದು ಎ ಇಂದ ಬಿ ಗೆ ಹೋಗ್ಲಿಕ್ಕೆ ಇಷ್ಟು ಸ್ಪೀಡಲ್ಲಿ ಹೋಗ್ತಾನೆ, ಬಿ ಇಂದ ಮತ್ತೆ ರಿಟರ್ನ್ ಹೇಗೆ ಬರ್ಲಿಕ್ಕೆ, ಅಂದ್ರೆ ಇಲ್ಲಿ ಏನಾಯ್ತು ಡಿಸ್ಟೆನ್ಸ್ ಸೇಮ್ ಇರುತ್ತೆ, ಬಟ್ ಸ್ಪೀಡ್ ಬೇರೆ ಬೇರೆ ಇರ್ತದೆ. ಫಸ್ಟ್ ಹೋಗುವಾಗ 10 ಕಿಲೋಮೀಟರ್ 10 ಮೀಟರ್ ಪರ್ ಸೆಕೆಂಡ್, ಬರುವಾಗ 20 ಮೀಟರ್ ಪರ್ ಸೆಕೆಂಡ್, ಈ ರೀತಿ ಕೊಡ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಆ ಎರಡು ಇಂಟರ್ವಲ್ ಆಫ್ ಜರ್ನಿಯಲ್ಲಿ ಎರಡು ಡಿಸ್ಟೆನ್ಸ್ ಸೇಮ್ ಇದ್ರೆ ಮ್ಯಾಗ್ನಿಟ್ಯೂಡ್ ಏನಾಯ್ತು, ಇಲ್ಲಿ x1 ಮತ್ತೆ x2 ಡಿವೈಡ್ ಬೈ ಜಸ್ಟ್ ನೋಡಿದ್ವಲ್ಲ ನಾವು, ಅಲ್ಲಿ x1 ಮತ್ತೆ x2 ಏನಾಗುತ್ತೆ, ಸಿಂಪ್ಲಿ x ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. x ಪ್ಲಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಬೈ v1 ಪ್ಲಸ್ ಎಕ್ಸ್ ಬೈ v2 ಅಂತ ಆಗುತ್ತೆ. ಆ x ಪ್ಲಸ್ ಎಕ್ಸ್ ಅಂದ್ರೆ 2x ಆಯ್ತು. ಇಲ್ಲಿ x ಕಾಮನ್ ಇದೆ ಎರಡು ಟರ್ಮ್ ಅಲ್ಲಿ, ಅದನ್ನ ಔಟ್ ಸೈಡ್ ಇಟ್ಕೋಬಹುದು. ಸೊ x ಕ್ಯಾನ್ಸಲ್ ಆಗುತ್ತೆ, 1 ಬೈ v1 ಪ್ಲಸ್ 1 ಬೈ 2 v2 ಬ್ರಾಕೆಟ್ ಅಲ್ಲಿ ಇರುತ್ತೆ. ಇದ್ರ LCM ತಗೊಂಡ್ರೆ v1 ಪ್ಲಸ್ v2 ಡಿವೈಡ್ ಬೈ v1 ಇಂಟು v2 ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಫೈನಲ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ, 2 ಟೈಮ್ಸ್ v1 v2 ಡಿವೈಡ್ ಬೈ v1 ಪ್ಲಸ್ v2. ಓಕೆ, ಇದಿಷ್ಟು ಹೇಗೆ ಅಂದ್ರೆ ಕಂಡೀಷನ್ ಈಕ್ವಲ್ ಡಿಸ್ಟೆನ್ಸ್, ದೇ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸ್ ವಿತ್ ಡಿಫರೆಂಟ್ ಸ್ಪೀಡ್. ಟೈಮ್ ಕೊಟ್ಟಿರಲ್ಲ, ಸ್ಪೀಡ್ ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಅನ್ನ ಈಕ್ವಲ್ ಅಂತ ಹೇಳಿದ್ರೆ ಆ ಡಿಸ್ಟೆನ್ಸ್ ಸಬ್ಸ್ಟಿಟ್ಯೂಟ್ ಮಾಡೋ ಅಗತ್ಯನೇ ಬರಲ್ಲ. ಪ್ರಾಬ್ಲಮ್ ಅಲ್ಲಿ ಡಿಸ್ಟೆನ್ಸ್ ಕೊಡದೇ ಇದ್ರು ಕೂಡ ಅವರು ಒಂದು ವರ್ಡ್ ಹಾಕಿದ್ರೆ ಸಾಕು, ಸೊ ಈಕ್ವಲ್ ಸೇಮ್ ಡಿಸ್ಟೆನ್ಸ್ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದೇನು ಕೇಳಿದ್ರೆ, ಬಾಡಿ ಕವರ್ಸ್ ಡಿಸ್ಟೆನ್ಸಸ್ x1 x2 ಅಂಡ್ x3 ಇನ್ ಟೈಮ್ t1 t2 ಅಂಡ್ t3. ಬೇರೆ ಬೇರೆ ಟೈಮು ಬೇರೆ ಬೇರೆ ಡಿಸ್ಟೆನ್ಸ್. ಅವಾಗ ಹೇಗೆ ನಾವು ಮಾಡೋದು, ಅವಾಗ ಏನಾಗುತ್ತೆ, x1 ಪ್ಲಸ್ x2 ಪ್ಲಸ್ x3 ಡಿವೈಡ್ ಬೈ t1 ಪ್ಲಸ್ t2 t3.
ಈ ಮಧ್ಯೆ ಯಾವ್ದಾದ್ರು ಒಂದು ಕೊಡ್ಲಿಲ್ಲ, ಎವರೇಜ್ ಸ್ಪೀಡ್ ಕೊಟ್ಟಿದ್ದಾರೆ, ಮಧ್ಯದ ವ್ಯಾಲ್ಯೂ ಕೇಳಿದ್ದಾರೆ, ಮಾಡ್ಬೋದು ಇದನ್ನ ಈಸಿ ಅಲ್ವಾ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಟಿ ಇಸ್ ಈಕ್ವಲ್ ಟು ಎಕ್ಸ್ ಬೈ ವಿ. ಹಾಗಾಗಿ T1 is equal to x1 by v1, T2 is equal to x2 by v2, T3 is equal to x3 by v3 ಆಗುತ್ತೆ. ಒಂದು ವೇಳೆ ಅವ್ರು ನಮಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ನಾವು ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಟೈಮ್ ಕೊಡದೇನೆ ಅವರು ಆ ಡಿಸ್ಟೆನ್ಸ್ ಮತ್ತೆ ಸ್ಪೀಡ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಈ ರೀತಿ ಮಾಡ್ಕೋಬೇಕು. ಆಗ ನಮ್ಗೆ ಏನಾಗುತ್ತೆ x1 ಪ್ಲಸ್ x2 ಪ್ಲಸ್ x3 ಇದು 3 ಮಾಡ್ಕೊಳ್ಳಿ ಡಿವೈಡ್ ಬೈ x1 ಬೈ v1 ಪ್ಲಸ್ x2 ಬೈ v2 ಪ್ಲಸ್ x3 ಬೈ v3 ಆಗುತ್ತೆ. ಮಿಸ್ಟೇಕ್ ಆಗಿದೆ ಟೈಪಿಂಗು, x3 ಬೈ v3 ಆಗಿದೆ ಆಗ್ಬೇಕು. ಸೊ ಹೀಗೆ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ವಿತ್ ಡಿಫರೆಂಟ್ ಸ್ಪೀಡ್. ಈ ಡಿಸ್ಟೆನ್ಸ್ ಗಳೆಲ್ಲ ಸೇಮ್ ಇದ್ರೆ ಏನಾಗುತ್ತೆ ಅಂತ, ಸೇಮ್ ಇದ್ದಾಗ ಎಕ್ಸ್ ಎಲ್ಲ ಎಕ್ಸ್ ಆಗುತ್ತೆ, 3x ಆಯ್ತು ಡಿವೈಡ್ ಬೈ ಇಲ್ಲ ಎಕ್ಸ್ ಅನ್ನ ಕಾಮನ್ ತಗೋತೀವಿ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, 3 ಇರುತ್ತೆ, 1 ಬೈ v1 ಪ್ಲಸ್ 1 ಬೈ v2 ಪ್ಲಸ್ 1 ಬೈ 3 ಇದು ಎಕ್ಸ್ಪ್ರೆಷನ್. ಅಂದ್ರೆ ಇಲ್ಲಿ ನಮ್ಗೆ ಅವರು ಒಂದ್ ವೇಳೆ ಟೈಮ್ ಅನ್ನ ಕೊಡದೆ 3 ಡಿಫರೆಂಟ್ ಜರ್ನಿಯನ್ನ ಹೇಳ್ತಾ ಇದ್ದಾರೆ, ಅದರ ಒಂದು ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ, ಈಸಿಯಾಗಿ ಈ ರೀತಿ ಮಾಡ್ಕೋಬಹುದು. ಈಗ ಒಂದು ಪ್ರಾಬ್ಲಮ್ ಈಗ ನೋಡೋಣ. ಎ ಕಾರ್ ಮೂವ್ಸ್ ಫ್ರಮ್ ಎ ಟು ಬಿ ವಿತ್ ಎ ಸ್ಪೀಡ್ ಆಫ್ 30 km/h ಅಂಡ್ ಫ್ರಮ್ ಬಿ ಟು ಎ ವಿತ್ ಎ ಸ್ಪೀಡ್ ಆಫ್ 20 km/h. ವಾಟ್ ಈಸ್ ದ ಎವರೇಜ್ ಸ್ಪೀಡ್? ನೋಡಿ, ಈಗ ಡಿಸ್ಟೆನ್ಸ್ ಕೊಡ್ಲಿಲ್ಲ ಅವ್ರು ನಮಗೆ. ಎ ಇಂದ ಬಿಗೆ 30 km/h, ಬಿ ಇಂದ ಎಗೆ 20 ಈ ರೀತಿ ಹೇಳಿದ್ದಾರೆ. ಹಾಗಾದ್ರೆ ಈ ಟೋಟಲ್ ಜರ್ನಿಯಲ್ಲಿ ಅದರ ಎವರೇಜ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ. ಇದು ನಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ, ಈಕ್ವಲ್ ಡಿಸ್ಟೆನ್ಸ್ ವಿತ್ ಡಿಫರೆಂಟ್ ಸ್ಪೀಡ್ ಇದೆ ಅಲ್ವಾ. ಡಿಸ್ಟೆನ್ಸ್ ಎ ಟು ಬಿ ಆರ್ ಬಿ ಟು ಎ ಸೇಮ್ ಇರುತ್ತೆ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಈ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. 2 times v1 v2 ಡಿವೈಡ್ ಬೈ v1 ಪ್ಲಸ್ v2 ಅಂತೇಳಿ. ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಕೇಳಿದ್ರೆ, ಇದನ್ನು ಮಲ್ಟಿಪ್ಲೈ ಮಾಡಿ ಇದನ್ನ ಆಡ್ ಮಾಡಿ 1200 ಡಿವೈಡ್ ಬೈ 50 ಬಂತು. ಸೊ therefore v is equal to 24 km/h. ಅದು ಆನ್ಸರ್ ನಮ್ದು. ವೆರಿ ಸಿಂಪಲ್ ಆಗಿರುತ್ತೆ ನೋಡಿ. ಇದೊಂದು ನೆನಪಾಗುತ್ತೆ ನಿಮಗೆ ಅನ್ಕೋತೀನಿ. ಸಿಚುವೇಶನ್ ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನೆನಪಾಗುತ್ತೆ. ಓಕೆ, ಎ ಕಾರ್ ಮೂವ್ಸ್ ಎ ಡಿಸ್ಟೆನ್ಸ್ ಆಫ್ 200 meter. It covers the first half of the distance at a speed of 40 km/h, second half of a distance at speed v. The average speed is 48 km/h. Find the value of it. ನೋಡಿ, ಈ ತರ ಮಿಕ್ಸ್ ಮಾಡಿ ಕೇಳ್ಬೋದು. ನಿಮಗೆ ಎಲ್ಲ ಟೈಮಲ್ಲಿ ಎವರೇಜ್ ಸ್ಪೀಡ್ ಕೇಳ್ತಾರೆ ಅಂತ ಇಲ್ಲ. ಎವರೇಜ್ ಸ್ಪೀಡ್ ಫಾರ್ಮುಲಾ ಗೊತ್ತಿರಬೇಕು, ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಅವರು ಎವರೇಜ್ ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಕೇಳಿದ್ರೆ, ಡಿಸ್ಟೆನ್ಸ್ 200 meter, ಇಟ್ ಕವರ್ಸ್ ದ ಫಸ್ಟ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಎಟ್ ಸ್ಪೀಡ್ ಆಫ್ 40 km. 200 ಅಲ್ಲಿ 100 ಮೀಟರ್ ಅನ್ನ 40 km/h, ಸೆಕೆಂಡ್ ಹಾಫ್ ಅನ್ನ ಯಾವ್ದು ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ವಿತ್ ಡಿಫರೆಂಟ್ ಸ್ಪೀಡ್. ಫಾರ್ಮುಲಾ ಏನಾಯ್ತು? v is equal to 2 times v1 v2 ಡಿವೈಡ್ ಬೈ v1 ಪ್ಲಸ್ v2 ಅಂತ ಆಗುತ್ತೆ. ಹಾಗೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ನಮ್ಗೆ ಈ ಒಂದು ವಿ ಗೊತ್ತಿಲ್ಲ, ಸೆಕೆಂಡ್ ಜರ್ನಿಯ ಆ ಸ್ಪೀಡ್ ನಮ್ಗೆ ಅವರು ಕೊಡ್ಲಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಅವರೇ ಸ್ಪೀಡ್ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 2 into 40 into v ಡಿವೈಡ್ ಬೈ 40 ಪ್ಲಸ್ v ಅಂತ ಆಯ್ತು. ಈಗ ಏನಾಗುತ್ತೆ, ಇದು ಎಲ್ಲ ಸಿಂಪ್ಲಿಫೈ ಮಾಡಿ 2 into 40 ಅಂದ್ರೆ 80 ಆಯ್ತು. 40 ಇಲ್ಲಿ ಹಾಗೆ ಇರುತ್ತೆ, ಸೊ ಕ್ಯಾನ್ಸಲ್ ಮಾಡಕ್ ಬರಲ್ಲ, ಯಾಕೆಂದ್ರೆ ಇಲ್ಲಿ 2 ಟರ್ಮ್ ಇದೆ, 40 ಪ್ಲಸ್ ವಿ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಇದನ್ನ ಕಾಮನ್ ತೆಗೆದ್ರೆ ಇಲ್ಲಿ 48 ಇದೆ, ಇಲ್ಲಿ 80 ಇದೆ. ಸೊ 8 ಇಂದ ಡಿವೈಡ್ ಆಗುತ್ತೆ ನೋಡಿ, 8 6 48, 8 10 ಈ ರೀತಿ ಮಲ್ಟಿಪ್ಲೈ ಮಾಡಬಹುದು. ಮ್ಯಾಥ್ಸ್ ನಿಮ್ಗೆ ನಾನು ಒಂದು ಮತ್ತೆ ಹೇಳ್ತೇನೆ, ಸಾಲ್ವ್ ಮಾಡೋಕೆ ಸಾಧಾರಣ ನಾನು ಕಲ್ತಿರುವಷ್ಟರ ಮಟ್ಟಿಗೆ 3 ಮೆಥಡ್ ಇದ್ದೇ ಇರುತ್ತೆ ಒಂದು ಪ್ರಾಬ್ಲಮ್ಗೆ. ಅದಕ್ಕೂ ಜಾಸ್ತಿನೇ ಇರುತ್ತೆ. ಈ ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಶನ್ ಕೂಡ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಕೆಲವೊಂದ್ ಕಡೆ ನಾನು ಮಾಡಿದ್ದು ಅಲ್ಲ, ನೀವು ಕಲ್ತಿದ್ದು ಸರಿ, ಇದು ರಾಂಗ್, ಹಾಗೆ ಅನ್ಕೋಬೇಡಿ. ಈಗ ನೀವು ಇನ್ನೊಂದು ಮೆಥಡ್ ಅನ್ನು ನನಗೆ ಹೇಳಿದಾಗ ನನಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅದು ಸರಿ ಇರುತ್ತೆ. ಈಗ ಯಾವುದೋ ಒಂದು ಲಿಮಿಟ್ ಇಲ್ಲ ಇದಕ್ಕೆ, ಇಷ್ಟೇ ಇದ್ರದ್ದು ಅಂತ ಒಂದು ಗೆರೆ ಎಳೆದು ಫೈನಲ್ ಅಂತ ಹೇಳಿಲ್ಲ. ಸೊ ನೀವು ಹ್ಯಾಗೂ ಸಾಲ್ವ್ ಮಾಡಿ. ಮ್ಯಾಥಮೆಟಿಕ್ಸ್ ಪಾರ್ಟ್ ಅಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಿ ಅನ್ಕೋತೀನಿ. ಸೊ ಹಾಗಾಗಿ ಇದನ್ನ ಹೆಂಗ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಟೋಟಲಿ ನಮಗೆ ವಿ ಎಲಿಮಿನೇಟ್ ಆಗಬೇಕು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬೇರೆ ಆಪ್ಷನ್ ಇಲ್ಲ. ಹಾಗೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೊ ನಮ್ಗೆ ಏನಾಯ್ತು, 240 ಪ್ಲಸ್ 6v is equal to 10v. 6v ಈಚೆ ತಂದ್ರೆ ಮೈನಸ್ ಆಗುತ್ತೆ. ಸೊ ಹಾಗಾಗಿ 4v equals to 240. ಆಗ v is equal to 60 km/h ಆಗುತ್ತೆ. ಅದು ಇಲ್ಲಿದೆ ಆನ್ಸರ್. ಸೊ ಈ ರೀತಿ ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್, a bus traveling the first 1/3 distance at a speed of 10 km/h, the next 1/3 at 20 km/h, and the last 1/3 at 60 km/h. ಇಲ್ಲೆಲ್ಲ 1/3 ಜರ್ನಿ ಅಂತ ಹೇಳ್ತಾ ಇದ್ರೆ the average speed of the bus is. ಓಕೆ, ಅಂದ್ರೆ ನೋಡಿ, ಈಗ 3 ಡಿಫ್ರೆಂಟ್ ಜರ್ನೀಸ್ ಇದೆ ಇದರಲ್ಲಿ. ಫಸ್ಟ್ ಒಂದು ಇದೆ, ಸೆಕೆಂಡ್ ಇದೆ, ಥರ್ಡ್ ಇದೆ. ಸೊ 3 ಡಿಫ್ರೆಂಟ್, ಅದ್ರ ಡಿಸ್ಟೆನ್ಸ್ ಏನಿದೆ ಸೇಮ್ ಇದೆ ಅಲ್ವಾ.
ಸೊ ಕಂಡೀಷನ್ಸ್ ನೋಡಿದೀವಿ ನಾವು ಡಿಫ್ರೆಂಟ್ ಕೇಸ್ಗಳಲ್ಲಿ. ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ವಿತ್ ಡಿಫರೆಂಟ್ ಸ್ಪೀಡ್. ಹಾಗಾಗಿ ನಾವು ಏನು ಹೇಳ್ಬೋದು, ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೋಬಹುದು. ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 3/1/v1 + 1/v2 + 1/v3 ಅಂತೇಳಿ. ಸೊ ವ್ಯಾಲ್ಯೂಸ್ ಹಾಕಿದ್ರೆ ಆಯ್ತು, 1/10 + 1/20 1/60. ಯಾಕೆಂದ್ರೆ v1 ಏನ್ ಕೊಟ್ಟಿದ್ದಾರೆ, 10 ಕೊಡ್ತಾರೆ, v2 20 ಕೊಡ್ತಾರೆ, ನೆಕ್ಸ್ಟ್ ಲಾಸ್ಟ್ಗೆ v3 60 ಅಂತ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದ್ರ ಮುಂದೆ ಮ್ಯಾಥ್ಸ್ ಇರುವಂತದ್ದು, ನೀವು ಹೇಗೆ ಬೇಕಾದ್ರೂ ಸಿಂಪ್ಲಿಫೈ ಮಾಡಿ. LCM ತಗೊಂಡ್ರೆ 6 + 3 + 1 ಅಂದ್ರೆ 9 + 1 10 ಆಗುತ್ತೆ. ಸೊ 0 0 ಕ್ಯಾನ್ಸಲ್ ಮಾಡ್ಕೊಳ್ಳಿ, 6 ಮೇಲ್ಗಡೆ ಬರುತ್ತೆ. therefore 18 km/h ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ಅಲ್ಲಿ, ಎ ಬಾಡಿ ಆಫ್ ಮಾಸ್ m ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಕವರ್ಸ್ half the distance with a speed of 2 m/s. The remaining half of the distance is covered in 2 equal time intervals. ಇದನ್ನು ನೆನಪಿಟ್ಕೊಳ್ಳಿ, 2 equal time intervals with a speed of 3 m/s and 5 m/s respectively. The average speed of the particle for entire journeys. ಅಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಅಲ್ವಾ ಸಿಚುವೇಶನ್. ಈ ರೀತಿ ನಾವು ಒಂದು ಡಯಾಗ್ರಾಮ್ ಹಾಕೊಂಡ್ಬಿಡೋಣ, ಗೊತ್ತಾಗುತ್ತೆ. Moving the straight line covers half of the distance, first half of the distance with a speed of 2 m/s. Remaining half of the distance is covered in 2 equal time intervals. ಟೈಮ್ ಸೇಮ್ ಅಂತೆ, ಇಲ್ಲಿಂದ ಬಿ ಇಂದ ಸಿ ಗೆ ಮತ್ತು ಸಿ ಇಂದ ಡಿ ಗೆ ಬರ್ಲಿಕ್ಕೆ ಸೇಮ್ ಟೈಮ್ ತಗೊಂಡಿದೆ. ಅಂದ್ರೆ ಬಿ ಇಂದ ಸಿ ಗೆ ಒಂದು 10 ಸೆಕೆಂಡ್ ತಗೊಂಡ್ರೆ ಸಿ ಇಂದ ಡಿ ಗೂ 10 ಸೆಕೆಂಡ್ ತಗೊಂಡಿದೆ ಅಂತ ಅರ್ಥ. ಓಕೆ, ಸೊ ನಾವು ಇದನ್ನು ಸುಮ್ಮನೆ ಎಕ್ಸ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಏನದು ಫಸ್ಟ್ ಹಾಫ್ ಆಫ್ ದ ಜರ್ನಿ ಅಲ್ವಾ. ಸೊ ರಿಮೈನಿಂಗ್ ಅನ್ನ ಏನ್ ಮಾಡುವ, ಅದನ್ನು ಹಾಫ್ ಆಫ್ ದ ರಿಮೈನಿಂಗ್ ಹಾಫ್ ಅಲ್ವಾ ಹೋಗ್ದಿರೋದು, ಅರ್ಧ ಈ ಕಡೆ ಉಳಿದ್ರೆ ಇಲ್ಲಿ ಅರ್ಧ ಇರಬೇಕು, ಅದನ್ನು ಎಕ್ಸ್ ಅನ್ಕೊಳ್ಳೋಣ. ಟೈಮ್ ಏನ್ ತಗೊಂಡಿದೆ, ಇದಕ್ಕೆ T1 ಅಂತ ಹೇಳೋಣ ನಾವು. ಈಚೆ ಟೈಮ್ ಇಲ್ಲೇನ್ ತಗೊಂಡಿದೆ, ಬಿ ಇಂದ ಸಿ ಗೆ T2 ಅಂತ ತಗೊಳ್ಳೋಣ. ಸಿ ಇಂದ ಡಿ ಗೆ ಎಷ್ಟು ತಗೊಂಡಿರುತ್ತೆ, ಸೇಮ್ ಟೈಮ್ ತಗೊಂಡಿದೆ, ಅವ್ರೆ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಓಕೆ, ಹಾಗಾಗಿ ಟೋಟಲ್ ಟೈಮ್ ಏನಾಯ್ತು, 2 ಟೈಮ್ಸ್ ಆಯ್ತು. 2 ಟೈಮ್ಸ್ T2 ಅಂತ ಆಯ್ತು ಇಲ್ಲಿಂದ ಇಲ್ಲಿಗೆ. ಈಗ ಇನ್ನು ಸ್ಪೀಡ್ ಅನ್ನು ಎಷ್ಟೆಷ್ಟು ಕೊಟ್ಟಿದ್ದಾರೆ, ಫಸ್ಟ್ 2 m/s, ಸೆಕೆಂಡ್ ಒಂದು ಏನ್ ಮಾಡಿದರೆ 3 m/s, ಆಮೇಲೆ ಮತ್ತೊಂದು 5 m/s. ಓಕೆ, ಈಗ ನಾವೇನ್ ಮಾಡುವ ಅಂದ್ರೆ ಇಲ್ಲಿ ಇದು ಫಾರ್ಮುಲಾ ಅದೇ, ಸ್ಪೀಡ್ ಎವರೇಜ್ ಸ್ಪೀಡ್ಗೆ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಅನ್ನೋದು v × t ಆಗುತ್ತೆ. ಈಗ ಫಸ್ಟ್ ಕೇಸಿಗೆ ಬಂದ್ರೆ ನಾವು ಇಲ್ಲೇನಾಯ್ತು, ಫ್ರಮ್ ಎ ಟು ಬಿ ಇಲ್ಲಿಂದ ಇಲ್ಲಿಗೆ x is equal to v1 × t1 ಆಗುತ್ತೆ. ಹಾಗಾಗಿ v1 ವ್ಯಾಲ್ಯೂ 2 ಇದೆ, t1 ಗೊತ್ತಿಲ್ಲ ನಮಗೆ. ಸೊ x is equal to 2 × t1 ಅಂತ ಮಾಡ್ಕೊಳ್ಳೋಣ. ಓಕೆ, ಅವ್ರು T1 ಅನ್ನೋದಾದ್ರೆ ದಟ್ ಈಸ್ x/2, ಎರಡು ಇರಲಿ, ನಾವು ಏನಾದ್ರು ಯೂಸ್ ಆಗುತ್ತಾ ನೋಡೋಣ. ಸೊ ನೆಕ್ಸ್ಟ್ ಫ್ರಮ್ ಬಿ ಟು ಸಿ ಅಂಡ್ ಸಿ ಟು ಡಿ, ಬಿ ಇಂದ ಸಿ ಗೆ ಸಿ ಇಂದ ಡಿ ಗೆ ಒಂದು T2 ಟೈಮ್ ಅಲ್ಲಿ ಸ್ಪೀಡ್ ಏನಿದೆ 3 ಇದೆ, ಇನ್ನೊಂದು T2 ಟೈಮ್ ಅಲ್ಲಿ ಸ್ಪೀಡ್ ಏನಿದೆ 5 ಇದೆ. ಸೊ ಹಾಗಾಗಿ ನಾವೇನ್ ಬರೀಬಹುದು, ಎಕ್ಸ್ ಅನ್ನೋದು 3 × T2 v × t ಪ್ಲಸ್ 5 × T2 ದಟ್ ಈಸ್ 8 ಟೈಮ್ಸ್ T2 ಆಗುತ್ತೆ. ಯಾಕಂದ್ರೆ ಇದು 3T2 ಇದು 5T2 ಆಡ್ ಆಗಿದ್ರೆ 8T2 ಆಗುತ್ತೆ. ಓಕೆ, ಸೊ ಈ ಒಂದು ಸೆಕೆಂಡ್ ಹಾಫ್ ಆಫ್ ದ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ಗೆ ಬೇರೆ ಬೇರೆ ಸ್ಪೀಡ್ ಇರ್ಬೋದು. ತಗೊಂಡಿರುವಂತ ಟೈಮು 8 × ಯಾವುದು ತಗೊಂಡಿರೋ ಟೈಮ್ 2T2 ಬಟ್ ಈ ಡಿಸ್ಟೆನ್ಸ್ ಅನ್ನು ನಾವು ಟೈಮ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ 8 × T2 ಅಂತ ಸಿಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, T1 ಅನ್ನೋದು ಇಲ್ಲಿದೆ, T2 ಈ ನಾವು ನೋಡ್ಬೇಕು ಈಗ ನೆಕ್ಸ್ಟ್. ಹಾಗಾಗಿ T2 ಅನ್ನ ನೋಡೋದಾದ್ರೆ ಏನಾಗುತ್ತೆ, x/8 ಆಗುತ್ತೆ. T2 ಅನ್ನೋದು x/8, T1 ಅನ್ನೋದು x/2, T2 ಅನ್ನೋದು x/8 ಆಗುತ್ತೆ. ಓಕೆ, ಫೈನ್. ನಮಗೆ T2 ಪ್ಲಸ್ T2 2 ಟೈಮ್ಸ್ T2 ಬೇಕಲ್ವಾ, ಎರಡು ಕಡೆ 2 ಇಂದ ಮಲ್ಟಿಪ್ಲೈ ಮಾಡಿ 2x/8 ಆಗುತ್ತೆ. ಈಗ ಟೋಟಲ್ ಡಿಸ್ಟೆನ್ಸ್ 2x ಆಯ್ತು, ಟೋಟಲ್ ಟೈಮ್ T1 ಪ್ಲಸ್ 2 ಟೈಮ್ಸ್ T2 ಆಗುತ್ತೆ. ನೋಡಿ, ಈ ತರ ನಾವು ಮಾಡ್ಕೋಬೇಕು ಇದನ್ನು. ಟೋಟಲ್ ಡಿಸ್ಟೆನ್ಸ್ ಇಷ್ಟು, ಟೋಟಲ್ ಟೈಮ್ ಇವೆರಡಿದ್ರೆ ನಾವು ಹೌದು ಎವರೇಜ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ನಾವೀಗ ಎವರೇಜ್ ಸ್ಪೀಡ್ಗೆ ಮಾಡುವ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೋಟಲ್ ಟೈಮ್ ಡ್ಯೂರೇಷನ್ ಅಂತ ತಗೊಂಡ್ರೆ T1 x/2 ಇದೆ, T2 2x/8 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಟೋಟಲ್ ಡಿಸ್ಟೆನ್ಸ್ 2x ಡಿವೈಡ್ ಬೈ x/2 ಪ್ಲಸ್ 2x/8. ಓಕೆ, ನೆಕ್ಸ್ಟ್ ಈ 2 1 2 4 ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ಹಾಗೆ ಮಾಡಿದ್ರೆ ಏನಾಗುತ್ತೆ, 2x ಬೈ ಇದು ಏನು ಉಳಿಯುತ್ತೆ, x/4 ಇರುತ್ತೆ. LCM ತಗೊಂಡ್ರೆ 2x ಆಗುತ್ತೆ ಬೈ 4 ಆಗುತ್ತೆ. 2x ಪ್ಲಸ್ x ಅಂದ್ರೆ 6x ಹಂಗಾಯ್ತು ಇದು. ಸೊ 8 ಆಗ್ಬೇಕಲ್ವಾ, ಇದು 8 ಅಂದ್ರೆ 4 ಇಂದ ಮಲ್ಟಿಪ್ಲೈ ಮಾಡಿದ್ರಿ, 4 2 8 4x ಪ್ಲಸ್ 6 ಕರೆಕ್ಟ್. ಇಲ್ಲಿ ಕ್ಯಾನ್ಸಲ್ ಮಾಡದೇನೆ ಮಾಡಿರೋದು, 6x/8 ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡಿ, 2 1 2 3 ಆಗುತ್ತೆ, 8 ಮೇಲಕ್ಕೆ ಬರುತ್ತೆ. ಸೊ 8/3 m/s.
ಯಾವುದು ಆನ್ಸರ್? ದಿಸ್ ಒನ್ 8/3 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಎವರೇಜ್ ವೆಲಾಸಿಟಿಯನ್ನು ನೋಡೋಣ. ಎವರೇಜ್ ವೆಲಾಸಿಟಿ ಏನಂತ ಗೊತ್ತಾ, ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಟೋಟಲ್ ಡಿಸ್ಟೆನ್ಸ್ ಅಂತ ಹೇಳ್ಬಾರ್ದು, ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ಗೆ ಇದು ಇನ್ನೂ ಒಂದು ಫಾರ್ಮುಲಾ ಇದೆ. ಏನು ಕೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡ್ ಬೈ 2 ಮಾಡ್ಬಿಡೋದು. ಇದನ್ನು ಕೂಡ ಎವರೇಜ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ವಿ ನಾಟ್ ಅನ್ನೋದು ಇನಿಷಿಯಲ್ ವೆಲಾಸಿಟಿ, ವಿ ಅನ್ನೋದು ಫೈನಲ್ ವೆಲಾಸಿಟಿ. ಓಕೆ, a body moving with initial velocity 10 meter per second to 20 meter per second in 5 seconds, what is the average velocity ಅಂತ ಕೇಳಿದ್ದಾರೆ. ಎವರೇಜ್ ವೆಲಾಸಿಟಿ ಎಷ್ಟು? ಇಲ್ಲಿ ನಮಗೆ ಎವರೇಜ್ ವೆಲಾಸಿಟಿ ನಾವು ಫೈಂಡ್ ಔಟ್ ಮಾಡುವ ವೆಲಾಸಿಟಿ ನೆನ್ಪಿಟ್ಕೊಳ್ಳಿ, ಸ್ಪೀಡ್ ಅಲ್ಲ, ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕು ಮತ್ತೆ ಟೈಮ್ ಬೇಕು. ನಮಗೆ ಟೈಮ್ ಕೊಟ್ಟಿದ್ದಾರೆ, ಡಿಸ್ಪ್ಲೇಸ್ಮೆಂಟ್ ಕೊಡಲಿಲ್ಲ. ಅದಕ್ಕೆ ನಾವೇನು ಮಾಡುವ, ಎಕ್ಸಲರೇಷನ್ ಅನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. v is equal to v naught plus at ಯೂಸ್ ಮಾಡಿದ್ರೆ 20 equals to 10 plus a into 5. ಓಕೆ, ಸೊ ಇಲ್ಲಿ ಏನಾಯ್ತು, ಇದು 10 ಅನ್ನು ಆಚೆ ತಗೊಂಡ್ರೆ -10 ಆಗುತ್ತೆ. 20 - 10 equals to a into 5. ಸೊ 10 is equal to a into 5 ಅಂದ್ರೆ a is equal to 2 meter per second square. ಓಕೆ, ಎಕ್ಸಲರೇಷನ್ ಸಿಕ್ಕಿದೆ, ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕು. ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಇನ್ 5 ಸೆಕೆಂಡ್ ಅಂತ ನೋಡಕ್ ಹೋದ್ರೆ v square equals to v naught square plus 2ax ಇಕ್ವೇಶನ್ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ನಮ್ಗೆ ಏನೇನು ಗೊತ್ತಿದೆ, ಫೈನಲ್ ವೆಲಾಸಿಟಿ ಗೊತ್ತಿದೆ, ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ, ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಎಕ್ಸ್ ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಏನಾಯ್ತು, 20 square - 10 square is equal to 2 into 2x ಆಯ್ತು. ಸೊ ದಟ್ ಇಸ್ 400 - 100 equals to 4x ಆಯ್ತು. therefore 4x is equal to 300 ಆಯ್ತು. ಅದರಿಂದ x is equal to 300/4 ಮಾಡಿದ್ರೆ 75 ಮೀಟರ್ ಬರುತ್ತೆ. ಓಕೆ, ಈಗ ಈ ಇಕ್ವೇಶನ್ ನ ಯೂಸ್ ಮಾಡೋದು ಹೇಗೆ? ಈ ಇಕ್ವೇಶನ್ ನಲ್ಲಿ ಇನ್ನೊಂದು ಪಾರ್ಟ್ ಮಾಡ್ಬೇಕು, ನಿಮ್ಗೆ ಇನ್ನು ಡಿಟೇಲ್ ಆಗಿ ಹೇಳ್ತೇನೆ. ಇದಲ್ಲದೆ ನಾವು ಇನ್ನೊಂದು ಏನ್ ಮಾಡ್ಬೋದು ಗೊತ್ತಾ, ಈ ಇಕ್ವೇಶನ್ ಯೂಸ್ ಮಾಡ್ಬೋದು. x is equal to v naught t plus half at square ಅಂತ ಹೇಳಿ. ಸೊ x is equal to 10 into 5 plus 1/2 into 2 into 5 square at square. ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಡಿಸ್ಪ್ಲೇಸ್ಮೆಂಟ್ 75 ಮೀಟರ್ ಬರುತ್ತೆ. ಬೋತ್ ಆರ್ ಸೇಮ್. ಈಗ ನಾವು ಎವರೇಜ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ 75/5 ಅಂದ್ರೆ 75 ಅನ್ನೋದು ಡಿಸ್ಪ್ಲೇಸ್ಮೆಂಟ್, ಟೈಮ್ ಅನ್ನೋದು 5 ಸೆಕೆಂಡ್ ಇದೆ. ಸೊ 15 ಮೀಟರ್ per second ಇಸ್ ದ ಎವರೇಜ್ ವೆಲಾಸಿಟಿ. ಓಕೆ, ಇನ್ನೊಂದು ಮೆಥಡ್ ಇದೆ ಇದನ್ನು ಸಾಲ್ವ್ ಮಾಡಕ್ಕೆ. ಇದೇ ಅಡ್ಡಿಲ್ಲ ಅಂದ್ಬಿಡ್ತೀನಿ, ನಂಗೆ ಗೊತ್ತು. ಸೊ ಇನಿಷಿಯಲ್ ವೆಲಾಸಿಟಿ 10 ಮೀಟರ್ per second ಇದೆ, ಫೈನಲ್ ವೆಲಾಸಿಟಿ 20 ಮೀಟರ್ per second ಇದೆ. ಸೊ ಎವರೇಜ್ ವೆಲಾಸಿಟಿ ಏನಾಯ್ತು, v naught plus v divided by 2. ಇದೊಂದು ಮತ್ತೊಂದು ಫಾರ್ಮುಲಾ ಹೇಳಿದ್ನಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ 10 plus 20/2 ಮಾಡಿ 15 ಮೀಟರ್ per second ಬರುತ್ತೆ. ಓಕೆ, ಈಗ ಬಾಡಿ ಫಾಲ್ಸ್ ಫ್ರೀಲಿ ಫಾರ್ 10 seconds, ಇಟ್ಸ್ ಎವರೇಜ್ ವೆಲಾಸಿಟಿ ಡ್ಯೂರಿಂಗ್ ದಿಸ್ ಜರ್ನಿ. ಎಕ್ಸಾಂಪಲ್ ಕೇಳಿದ್ದಾರೆ ಈ ತರ. ಸೊ ಈ ತರ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಎವರೇಜ್ ವೆಲಾಸಿಟಿ ಅಂದಿದ್ದಾರೆ, ಸ್ವಲ್ಪ ಎವರೇಜ್ ಅಂದ ಕೂಡಲೇ ಸ್ಪೀಡ್ ಅನ್ಕೋಬೇಡಿ, ಎವರೇಜ್ ವೆಲಾಸಿಟಿ. ಈಗ ಏನ್ ಮಾಡ್ಬೇಕು ನಾವು, ಫಾರ್ ಫ್ರೀ ಫಾಲ್ ಇನಿಷಿಯಲ್ ವೆಲಾಸಿಟಿ 0, ಫೈನಲ್ ವೆಲಾಸಿಟಿ ಆಫ್ಟರ್ 10 seconds. ಅವ್ರೇನು ವೆಲಾಸಿಟಿ ಕೊಡ್ಲಿಲ್ಲ, ಅವರು ನಮ್ಗೆ ಗೊತ್ತಿದೆ ಫ್ರೀ ಫಾಲ್ ಅಂದ ಕೂಡಲೇ ಇನಿಷಿಯಲ್ ವೆಲಾಸಿಟಿ 0. ಆ ಫೈನಲ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಬೇಕು. v is equal to v naught plus gt. g1 10 ತಗೊಳ್ಳಿ ಅಂತ ಹೇಳಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ 10 ಸೆಕೆಂಡ್ ಅಂತ ಹೇಳಿ. ಆಗ 10 into 10 ಮಾಡಿದ್ರೆ ಎಷ್ಟಾಗುತ್ತೆ, 100 ಮೀಟರ್ per second ಬರುತ್ತೆ. ಓಕೆ, ಹಾಗಾಗಿ ನಾವು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಎವರೇಜ್ ವೆಲಾಸಿಟಿ ಈಕ್ವಲ್ಸ್ ಟು v naught plus v divided by 2 ಅಂತ ಯೂಸ್ ಮಾಡಿದ್ರೆ ಏನಾಗುತ್ತೆ ಅವಾಗ, 0 plus 100/2. ಸೊ ದಟ್ ಈಸ್ 50 ಮೀಟರ್ per second. ಇದೆ ಆನ್ಸರ್ ಅಲ್ವಾ? ಓಕೆ, ಇನ್ನೊಂದು ರೀತಿ ನಾವು ಹೌದಲ್ಲ ಅಂತ ಸರಿ ಚೆಕ್ ಮಾಡೋಣ. ಎರಡು ಮೆಥಡ್ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ವರ್ಕೌಟ್ ಆಗುತ್ತಿಲ್ಲ ಬೇಕಲ್ಲ. ಡಿಸ್ಪ್ಲೇಸ್ಮೆಂಟ್ ಇನ್ 10 seconds ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಅವಾಗ ಮಾಡಿದ್ಮೇಲೆ ಆ ಮೆಥಡ್ h is equal to v naught t plus half gt square. ಇದು ಫ್ರೀ ಫಾಲ್ ಅಂದ್ರೆ g ಪಾಸಿಟಿವ್ ಇರುತ್ತೆ, ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ. ಸೊ ಹಾಗಾಗಿ h is equal to half gt square ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನ, half into 10 into 10 square. ಓಕೆ, ಸೊ ದಟ್ ಈಸ್ 500 ಮೀಟರ್. ಡಿಸ್ಪ್ಲೇಸ್ಮೆಂಟ್ 500 ಮೀಟರ್ ಆಗಿದೆ. ಓಕೆ, ಈಗ ನಾವು ಈ ಫಾರ್ಮುಲಾ ಯೂಸ್ ಮಾಡೋಣ. ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಅಂತ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ 500 ಇದೆ, 10 ಟೈಮ್ ಡ್ಯೂರೇಷನ್ ಇದೆ. ಸೊ 500/10 ಮಾಡಿದ್ರೆ ಎಷ್ಟು ಬರುತ್ತೆ, ಸೇಮ್ ಆನ್ಸರ್ ಬರುತ್ತೆ, 50 ಮೀಟರ್ per second ಅಂತೇಳಿ. ಎರಡು ಮೆಥಡ್ ಅಲ್ಲಿ ನಿಮ್ಗೆ ಇದರಲ್ಲಿ ಫಸ್ಟ್ ಹೇಳಿದ ಮೆಥಡ್ v naught plus v divided by 2 ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಎವರೇಜ್ ವೆಲಾಸಿಟಿ ಮೇಲೆ ಪ್ರಾಬ್ಲಮ್ ಅಂದ್ರೆ ಈ ರೀತಿ ಮಾಡ್ಕೋಬಹುದು. ಈಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಗ್ರಾಫಿಕಲಿ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನಿಮ್ಗೆ, ಬಟ್ ಈ ಕ್ಯಾಲ್ಕುಲಸ್ ಅನ್ನ ನಾವು ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅನ್ನುವಂಥದ್ದು. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ ಎ ಫಂಕ್ಷನ್ ಆಫ್ ಟೈಮ್ ಅಂತ ಕೊಡ್ತಾರೆ, ಒಂದು ಇಕ್ವೇಶನ್ ಕೊಡ್ತಾರೆ. ನೀವು ಇದನ್ನೆಲ್ಲ ಇಕ್ವೇಶನ್ಸ್ ಫಾರ್ಮೇಶನ್ ಎಲ್ಲ ಮ್ಯಾಥ್ಸ್ ಅಲ್ಲಿ ತುಂಬಾ ಕಲ್ತಿರ್ತೀರಿ.
ಇದು ಆಕ್ಚುಲಿ ಎಕ್ಸ್ ಆಫ್ ಟಿ ಅಂತೇಳಿ ನಾನು ಸುಮ್ಮನೆ ಎಕ್ಸ್ ಅಂತ ಹಾಕೊಂಡಿದ್ದೀನಿ. 3t³ + 2t ಅಂತ ಇದೆ ಅನ್ಕೊಳ್ಳಿ. ಅವಾಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ ಟೈಮ್ ಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ v = dx/dt. ಬಟ್ ಇಲ್ಲಿ ನಾನು ಕ್ಯಾಲ್ಕುಲಸ್ ಅನ್ನು ಯೂಸ್ ಮಾಡಿದ್ರೆ v = dx/dt ಆಗುತ್ತೆ. ಸೊ ಎಕ್ಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಾವು ಇದನ್ನ ಏನ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಶಿಯೇಷನ್ ಇಂಟಿಗ್ರೇಷನ್ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ತುಂಬಾ ಜಾಸ್ತಿ ನಾನು ಕೇಳ್ತಾ ಇಲ್ಲ, ನಮ್ಮ ಫಿಸಿಕ್ಸ್ಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ 3t³ ಇದೆ, ಏನು x⁻n ಇದೆ, n × x⁻n−1 ಅಲ್ವಾ ಡಿಫ್ರೆನ್ಶಿಯೇಷನ್. 9t² + 2 × t ಇದೆ, ಸೊ 2 ಉಳ್ಕೊಳ್ಳುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಇದು ವೆಲಾಸಿಟಿ ಎಕ್ಸ್ಪ್ರೆಷನ್ ಸಿಗುತ್ತೆ ನಿಮಗೆ. ಇದನ್ನೇ ಮತ್ತೆ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಕೇಳಿದ್ರೆ ಎಕ್ಸಲರೇಷನ್ ಸಿಗುತ್ತೆ. ಅದು ಹೇಗೆ ಅಂದ್ರೆ a = dv/dt, ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಯಾವ್ದನ್ನ, ವೆಲಾಸಿಟಿಯ ಎಕ್ಸ್ಪ್ರೆಷನ್ ಅನ್ನ 9t² + 2. ಸೊ ಡಿಫ್ರೆನ್ಶಿಯೇಷನ್ ಮಾಡುವಾಗ ಇಂಡಿಪೆಂಡೆಂಟ್ ಕಾನ್ಸ್ಟೆಂಟ್ಗಳು ಏನಾಗ್ತವೆ, 0 ಆಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಆನ್ಸರ್ ಏನ್ ಬರುತ್ತೆ, 18t + 0 ಅನ್ನುವಂಥದ್ದು. ದಿಸ್ ಇಸ್ ಎಕ್ಸಲರೇಷನ್. ಸೊ ಫ್ರಮ್ ದ ವೆಲಾಸಿಟಿ ಇಕ್ವೇಶನ್, ಈ ವೆಲಾಸಿಟಿ ಇಕ್ವೇಶನ್ ಇದೆಯಲ್ಲ, ನಾವು ಇದರಲ್ಲಿ v = 9t² + 2 ಅಂತ ಇದೆ. v ಅಂದ್ರೆ dx/dt. ಸೊ ಹಾಗಾಗಿ ನಾನು ಈ ರೀತಿ ಬರಿಬಹುದು, ಸಾರಿ v = 9t² + 2 ಇದೆ, ಅದನ್ನ ಈ ರೀತಿ ಬರಿಬಹುದು, dx/dt = 9t² + 2 ಅಂತ ಬರಿಬಹುದು. ಆಮೇಲೆ ಏನ್ ಮಾಡೋದು, ಇದನ್ನ ಯಾಕೆ ಬರ್ದೆ ಗೊತ್ತಾ, ಸೊ ಇಲ್ಲಿ ನಾ dx ಅನ್ನ ಮಾತ್ರ ಇಟ್ಕೊಂಡ್ರೆ dt ಅನ್ನ ಈಚೆ ಕಳಿಸಬಹುದು. dx = 9t² + 2 × dt ಆಗುತ್ತೆ. ಇದರಿಂದ ಏನ್ ಮಾಡ್ಬೋದು ಗೊತ್ತಾ, ನೋಡೋಣ. ಇಲ್ಲಿದೆ ಅದು dx = 9t² + 2 × dt ಇದೆಯಲ್ವಾ. ಇಲ್ಲಿ ನಮ್ಗೆ ನಾವು ಇದು ತಗೊಂಡಿರೋದು ವೆಲಾಸಿಟಿ ಎಕ್ಸ್ಪ್ರೆಷನ್, ವೆಲಾಸಿಟಿನ ಇಕ್ವೇಶನ್ ಕೊಟ್ಟಿದ್ರು ಅಂದ್ಕೊಳ್ಳಿ. ನಮ್ಗೆ ಅವರು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದಾರೆ, ಅದ್ರ ಬಗ್ಗೆ ಹೇಳಿ ಅಂತ ಇದಾರೆ. ಏನ್ ಮಾಡೋದು, ಸೊ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಸೊ ಇದನ್ನ ಡೆಫಿನೆಟ್ ಇಂಟಿಗ್ರೇಷನ್ ಮಾಡಿ 0 to x ಅಂತ ತಗೊಂಡಿದ್ದೀನಿ. ಅಲ್ಲೇನಾದ್ರೂ ಕಂಡೀಷನ್ಸ್ ಕೊಟ್ರೆ ಇಷ್ಟು ಡಿಸ್ಟೆನ್ಸ್ ಇಂದ ಇಷ್ಟು ಡಿಸ್ಟೆನ್ಸ್ ಅಂತ ಕೊಟ್ರೆ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅನ್ನ ಆ ರೀತಿ ಹಾಕ್ಬೇಕು. ಟೈಮ್ ಕೂಡ ಕೊಟ್ಟಿರ್ತಾರೆ, ಎಲ್ಲಾದ್ರೂ 5 ಸೆಕೆಂಡ್ ಇಂದ 10 ಸೆಕೆಂಡ್ ಮಧ್ಯದ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ರೆ 5 ಇರುತ್ತೆ, ಇಲ್ಲ 10 ಇರುತ್ತೆ, ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ನು ಇಂಟಿಗ್ರೇಷನ್ ಮಾಡುವಾಗ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ dx ಅಂದ್ರೆ x ಆಗುತ್ತೆ. ಇಲ್ಲಿ 9t² ಇದೆ, ಸೊ 9t³ ಆಗುತ್ತೆ, /3 ಆಗುತ್ತೆ. ಈ x⁻n ಇಂಟಿಗ್ರೇಟ್ ಮಾಡಿದ್ರೆ x⁻n+1/n+1 ಆಗುತ್ತೆ. ಸೊ ಆ ಪ್ರಕಾರ 2 ಇರೋದು 2 × t ಅಂತ ಆಗುತ್ತೆ. ಇದು ನಮಗೆ ಡಿಸ್ಪ್ಲೇಸ್ಮೆಂಟ್ ನ ಒಂದು ಇಕ್ವೇಶನ್ ಸಿಗುತ್ತೆ. ಯಾವಾಗ ವೆಲಾಸಿಟಿ ಇಕ್ವೇಶನ್ ಕೊಟ್ಟಿರ್ತಾರೆ, ಆ ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ಕೊಟ್ಕೊಂಡು ಮತ್ತೇನು ಕೇಳಲ್ಲ, ಅಲ್ಲಿ ಇರ್ಬೇಕಾದ್ರೆ ಮತ್ತೆ ಯಾಕೆ ಕೇಳ್ತಾರಲ್ವಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ x = 3t³ + 2t ಅಂತ ಬರುತ್ತೆ. ನೋಡಿ, ನಾವು ಒರಿಜಿನಲಿ ತಗೊಂಡಿದ್ದು ಅದೇ ಇಕ್ವೇಶನ್. ಅದ ನಂತರ ನಾವೇನ್ ಮಾಡಿದ್ವಿ, ವೆಲಾಸಿಟಿ ಮಾಡಿದ್ವಿ, ಎಕ್ಸಲರೇಷನ್ ಮಾಡಿದ್ವಿ, ವೆಲಾಸಿಟಿ ಇಕ್ವೇಶನ್ ತಗೊಂಡು ಇಂಟಿಗ್ರೇಷನ್ ಮಾಡಿದ್ವಿ, ರಿಟರ್ನ್ ಅದೇ ಇಕ್ವೇಶನ್ ಬಂದ್ವಿ. ಇಷ್ಟು ಬೇಸಿಕ್ಸ್ ಐಡಿಯಾಗಳು ಗೊತ್ತಿದ್ರೆ ನಾವು ಇದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಈಗ ಇಲ್ಲಿ 2 cars p and q start from a point at the same time in a straight line and their positions are represented by x p of t, ಅಂದ್ರೆ ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಅಂತೇಳಿ at + bt² ಇದೆ, xq of t f of t - t² ಅಂತ. At what time do the cars have the same velocity? ಯಾವ ಟೈಮ್ ಅಲ್ಲಿ ಎರಡರ ವೆಲಾಸಿಟಿ ಸೇಮ್ ಇರುತ್ತೆ ಅಂತ ಕೇಳಿದ್ದಾರೆ. ಅವ್ರು ಕೊಟ್ಟಿರೋದು ಡಿಸ್ಪ್ಲೇಸ್ಮೆಂಟ್ ಅಥವಾ ಪೊಸಿಷನ್ ಇಕ್ವೇಶನ್ ಅಲ್ವಾ. ಅದಕ್ಕೆ ಕೊಟ್ಟಿರೋ ಇಕ್ವೇಶನ್ ಒಂದು at + bt² ಇದೆ, ಇನ್ನೊಂದು ft - t² ಇದೆ. ಓಕೆ, ಈಗ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ v = dx/dt ಅಂತ ಮಾಡ್ತೀವಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ನಮಗೆ ಯಾವ್ದನ್ನ xp of t ಇದೆಯಲ್ಲ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡೋಣ. ಹಾಗೆ ಮಾಡಿದಾಗ ಏನಾಯ್ತು, ಈ ವ್ಯಾಲ್ಯೂಸ್ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ a ಮತ್ತು b ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, t ಮಾತ್ರ ವೇರಿಯೇಬಲ್, ಯಾಕೆಂದ್ರೆ ಟೈಮ್ ಡಿಪೆಂಡೆಂಟ್ ಅಂತಾನೆ ಇಕ್ವೇಶನ್ ಅಲ್ಲಿ ಹೇಳಿರ್ತಾರೆ. ಸೊ ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ, ಇದು a + 2 × bt, ಯಾಕೆಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ dt/dt 1 ಆಗುತ್ತೆ, t² ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 × t ಆಗುತ್ತೆ. ಸೊ ಹಾಗಾಗಿ ಇಕ್ವೇಶನ್ v of p = a + 2bt ಅಂತ ಬರುತ್ತೆ. ಹಾಗೆ q ಗೆ v of ವೆಲಾಸಿಟಿ ಆಫ್ q, ಆ ಒಂದು ವೆಲಾಸಿಟಿನ ಚೆಕ್ ಮಾಡಕ್ ಹೋದ್ರೆ ನಾವು ಅದೇ ತರ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ, f - 2t ಅಂತ ಬರುತ್ತೆ. ಡಿಫ್ರೆನ್ಶಿಯೇಷನ್ ಮಕ್ಕಳೇ ಮ್ಯಾಥ್ಸ್ ಬಗ್ಗೆ ನಾನು ತುಂಬಾ ಡಿಸ್ಕಸ್ ಮಾಡೋದು ಇಲ್ಲಿ. ಸೊ ಹಾಗಾಗಿ f - 2t ಅಂತ ಬರುತ್ತೆ. ಓಕೆ, ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಟ್ ಟೈಮ್ t, ಯಾವ್ದೊಂದು ಟೈಮ್ ಅಲ್ಲಿ 2 cars ಹ್ಯಾವ್ ಸೇಮ್ ವೆಲಾಸಿಟಿ ಅಂತ ಹೇಳ್ತಾರೆ. ಯಾವ್ದೋ ಒಂದು ಟೈಮ್ ಅಲ್ಲಿ ಇವೆರಡು ಸೇಮ್ ವೆಲಾಸಿಟಿ ಇರುತ್ತಂತೆ. ಸೊ ಅಲ್ಲಿ ಏನ್ ಕೇಳ್ತಾರೆ ಅವರು, ದರ್ ಪೊಸಿಷನ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ಎಟ್ ವಾಟ್ ಟೈಮ್ ಡು ದ ಕಾರ್ಸ್ ಹ್ಯಾವ್ ದ ಸೇಮ್ ವೆಲಾಸಿಟಿ. ಯಾವ ಟೈಮ್ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಒಂದು ಟೈಮ್ ಅಲ್ಲಿ ಅವೆರಡು ಏನಾಗಿರ್ತವೆ, ಹಾಗಾದ್ರೆ ಸೇಮ್ ವೆಲಾಸಿಟಿ ಇರ್ತದೆ ಅಂತ ಗೊತ್ತಾಯ್ತು.
ನಾವು ಆ ಒಂದು ಟೈಮ್ ಅಲ್ಲಿ ಇದರ ವಿ ಪಿ ವೆಲಾಸಿಟಿ ಆಫ್ ಪಿ ಆರ್ ವೆಲಾಸಿಟಿ ಆಫ್ ಕ್ಯೂ ಎರಡು ಸೇಮ್ ಇರಬೇಕು. ಕರೆಕ್ಟಾ? ಓಕೆ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ರೆ ಈ ಎರಡನ್ನ ನಾವು ಏನ್ ಅನ್ಬೇಕು ಅವಾಗ, ಎರಡು ಸೇಮ್ ಇರುತ್ತೆ ಅಂತೇಳಿ. ಸೇಮ್ ಇದ್ರೆ ಎರಡನ್ನ ಇಕ್ವೇಟ್ ಮಾಡ್ಬೋದಲ್ವಾ, ಹಾಗಾಗಿ ಇಕ್ವೇಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರೆ, ಈ -2t ಅನ್ನ ಈಚೆ ತಂದ್ರೆ +2t ಆಗುತ್ತೆ, ಪ್ಲಸ್ ಎ ಅನ್ನ ಈಚೆ ತಗೊಂಡೋದ್ರೆ -a ಆಗುತ್ತೆ. ಏನ್ ಮಾಡಿದ್ವಿ ನಾವು, ಟೈಮ್ ಇರುವಂತ ಇಕ್ವೇಶನ್ ಒಂದ್ ಕಡೆಗೆ, ಕಾನ್ಸ್ಟೆಂಟ್ ಗಳನ್ನ ಇನ್ನೊಂದ್ ಕಡೆ. ಇನ್ನು ಇದರಲ್ಲಿ 2t ಇದೆ, ಇದರಲ್ಲೂ 2t ಇದೆ, 2t ಕಾಮನ್ ತೆಗಿಬಹುದು. b+1 = f - a ಆಯ್ತು. ಸೊ 2t = f - a / b+1 ಆಗುತ್ತೆ. ಕರೆಕ್ಟಾ? 2 ಅನ್ನ ಆಚೆ ಕಳಿಸಿದ್ರೆ ನಮ್ ಟೈಮ್ ಎಕ್ಸ್ಪ್ರೆಷನ್ ಸಿಗುತ್ತೆ, f - a / 2 × b+1. ಸೊ ಇಲ್ಲಿ 1 + b b+1 ಎರಡು ಸೇಮ್ ಅಲ್ವಾ, ಮೈನಸ್ ಅಲ್ಲ, ಅದು ಪ್ಲಸ್ ಇರೋದು, ಹಾಗಾಗಿ ಹಾಗೆ ಬರೀಬಹುದು. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. Next, if the velocity of a particle is v = at plus bt square, where a and b are constant, then the distance traveled by it between 1 second and 2 second is 1 second ಇಂದ 2 ಸೆಕೆಂಡ್ ವರೆಗೆ ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಅಂತ ಕೇಳ್ತಾರೆ. ಅವ್ರು ಕೊಟ್ಟಿರೋದು ವೆಲಾಸಿಟಿ ಅನ್ನ. ನೋಡಿ, ಈ ತರ ಪ್ರಾಬ್ಲಮ್ ನಾನು ಅವಾಗಲೇ ನಿಮ್ಗೆ ಹೇಳಿದ್ದು. ಈಗ ವಿ ಅನ್ನ ಈ ರೀತಿ ಕೊಟ್ಟಿದ್ದಾರೆ ಅವರು, ನಮಗೆ ಗೊತ್ತಿದೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ v = dx/dt. ಅದಕ್ಕೆ ನಾವು ಇಲ್ಲಿ ತಂದು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. dx/dt = at plus bt square ಆಯ್ತು. ಓಕೆ. ಸೊ dx ಅಂತ ಇಟ್ಕೊಂಡ್ರೆ dt ಅನ್ನ ಈಚೆ ತಗೊಂಡ್ವಿ ನಾವು. ಈಗ ನೆಕ್ಸ್ಟ್ ಏನ್ ಮಾಡೋದು, ಇಂಟಿಗ್ರೇಟ್ ಮಾಡೋದು. ಡಿಸ್ಟೆನ್ಸ್ ಅನ್ನ ಕೇಳಿದ್ದಾರೆ ಅವರು, ಟೈಮ್ ಅನ್ನ ಕೇಳಿದ್ದಾರೆ 1 ರಿಂದ 2 ಸೆಕೆಂಡ್ ವರೆಗೆ ಅಂತ ಹೇಳಿ. ಸೊ ಡಿಸ್ಟೆನ್ಸ್ ಟ್ರಾವೆಲ್ ಬಿಟ್ವೀನ್ t = 1 second to t = 2 second is ಇಂಟಿಗ್ರೇಟ್ 0 to x dx 1 to 2, ಯಾಕೆಂದ್ರೆ ಟೈಮ್ 1 ಸೆಕೆಂಡ್ ಇಂದ 2 ಸೆಕೆಂಡ್ ಒಳಗೆ, at plus bt square × dt. ಓಕೆ. ಸೊ ಎ ಬಿ ಕಾನ್ಸ್ಟೆಂಟ್ಸ್ ಅಲ್ವಾ, ಕಾನ್ಸ್ಟೆಂಟ್ ಆಗಿರೋದ್ರಿಂದ ಹಾಗೆ ಹೊರಗಡೆ ಬರುತ್ತೆ. ಇಲ್ಲಿ t ಗೆ t²/2 ಆಗುತ್ತೆ, t³/3 ಆಗುತ್ತೆ. ಹಾಗಾಗಿ ಏನಾಯ್ತು, ಈ ರೀತಿ ಆಯ್ತು. ಇದು ನೋಡಿ, ಲಿಮಿಟ್ಸ್ ಅನ್ನ ನಾವು ಹಾಗೆ ಇಟ್ಕೋಬೇಕು. ಇಂಟಿಗ್ರೇಷನ್ ಆಫ್ dx ಮಾಡಿದ್ರೆ x ಅಂತ ತಗೊಳ್ಳಿ, ಯಾಕಂದ್ರೆ ನಾವು 0 to x ಅಂದಿದ್ವಿ, x - 0 ಅಂದ್ರೆ x ಅಂತ ಬರಿತೀವಿ. ಇನ್ನು ಇಲ್ಲಿ ಏನಾಯ್ತು ನೋಡಿ, ಈಗ ಈ ಲಿಮಿಟ್ ಅನ್ನ ಹಾಕ್ಬೇಕು ನಾವು. ಇದು ಅಪ್ಪರ್ ಲಿಮಿಟ್ ಮತ್ತು ಇದು ಲೋವರ್ ಲಿಮಿಟ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಆ ವ್ಯಾಲ್ಯೂಸ್ ಅನ್ನ ಹಾಕಿದ್ರೆ a × 2², ಯಾಕಂದ್ರೆ 2 ಅಪ್ಪರ್ ಲಿಮಿಟ್ /2, b × 2³/3, ಯಾಕಂದ್ರೆ t³ ಇತ್ತು, ಮೈನಸ್ ಲೋವರ್ ಲಿಮಿಟ್ 1² / 2 ಬರುತ್ತೆ. ಇಲ್ಲಿ a × 1² / 2, b × 1³ / 3 ಬರುತ್ತೆ. ಓಕೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2² ಅಂದ್ರೆ 4 ಅಂತ ಗೊತ್ತು ನಮಗೆ, 4/2, b × 8/3 ಮೈನಸ್ a × 1² ಅಥವಾ 1³ 1 ಇರುತ್ತೆ. ಸೊ ಈ ರೀತಿ ಆಯ್ತು. ಓಕೆ. ಈಗ ಇದನ್ನ ನಾವು 4a/2 ಇದೆ, ಇರ್ಲಿ ಹಾಗೆ, ಪ್ಲಸ್ 8b/3 ಇದೆ. ಅಂದ್ರೆ ನೀವು ಇರ್ಲಿ ಅಂದ್ರೆ 2 1s 2 2s ಕ್ಯಾನ್ಸಲ್ ಮಾಡ್ಬೋದಿತ್ತು, ಇರ್ಲಿ ಹಾಗೆ ಅಂತ ಹೇಳಿ a/2 ಪ್ಲಸ್ b/3 ಅಂತ ಹೇಳಿ. ಓಕೆ. ಈಗ ನಾವೇನ್ ಮಾಡ್ಬೇಕು ಹೇಳಿದ್ರೆ 4a/2 ಎದುರುಗಡೆಗೆ ಮೈನಸ್, ನೋಡಿ ಬ್ರಾಕೆಟ್ ಓಪನ್ ಮಾಡಿದ್ರೆ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. -a/2 ನ ಈಚೆ ತಗೊಂಡು ಬಂದ್ರೆ ಇದ್ರ ಎದುರುಗಡೆ ತಂದಿಟ್ರೆ ನೆಕ್ಸ್ಟ್ 8b/3 ಎದುರುಗಡೆ ಯಾರು ಬರ್ತಾರೆ, -b/3 ಬರ್ತಾರೆ. ನೋಡಿ, ಡಿನಾಮಿನೇಟರ್ ಸೇಮ್ ಇದೆ, ಅದಕ್ಕೆ ಹೇಳಿದೆ ಅದು ಇರ್ಲಿ ಅಂತ ಹೇಳಿ. ಇಲ್ಲಿ ನೋಡಿದೆ ನಾನು 2 ಇದೆ, ಇಲ್ಲಿ 2 ಇರ್ಲಿ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಮತ್ತೆ ವಾಪಸ್ ಮಾಡ್ಬೇಕಾಗತ್ತೆ, ಮತ್ತೇನಿಲ್ಲ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 3 ಉಳ್ಕೊಳತ್ತೆ. 4a ಯಲ್ಲಿ 1a ಹೋದ್ರೆ 3a, 8b ಯಲ್ಲಿ 1b ಹೋದ್ರೆ 7b ಉಳ್ಕೊಳತ್ತೆ. ಸೊ ಇದೇ ಆಪ್ಷನ್ 3/2 a 7/3 b ಅಂತ ಹೇಳಿ ಕರೆಕ್ಟ್. ಓಕೆ. Next, the position x of a particle with respect to time t along x-axis is given by x = 9t² - t³, where x is in meter and t is in second. What will be the position of the particle when it achieves maximum speed along the positive x direction? Maximum speed ಆದಾಗ, ಅಚೀವ್ ಮಾಡಿದಾಗ ಅದರ ಪೊಸಿಷನ್ ಎಲ್ಲಿದೆ, ವಾಟ್ ವಿಲ್ ಬಿ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಕೇಳಿದ್ದಾರೆ. ನಮಗೆ ಕೊಟ್ಟಿರೋ ಇಕ್ವೇಶನ್ ಎಕ್ಸ್ ಇದು 9t² - t³ ಇದೆ. ನಾವು ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ವೆಲಾಸಿಟಿ ಏನಾಯ್ತು, dx/dt. ಹಾಗೆ ಮಾಡಿದ್ರೆ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ v = 18t - 3t² ಅಂತ ಬರುತ್ತೆ. ಬಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಕೇಳಿದ್ದಾರೆ. ಸ್ಪೀಡ್ ಮ್ಯಾಕ್ಸಿಮಮ್ ಆದಾಗ ಚೇಂಜ್ ಆಗಲ್ಲ ಅಂತ ಅರ್ಥ ಅಲ್ವಾ. ನೋಡಿ, ಯಾವುದೋ ಒಂದು ಇರುವ ವೆಲಾಸಿಟಿಯಲ್ಲಿ ಅದು ಮಿನಿಮಮ್ ಪಾಯಿಂಟ್ ಅಲ್ಲಿ ಇದೆ ಅಥವಾ ಅದು ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ಲಿ ಇದೆ, ಈ ಮಾತು ಹೇಳಿದಾಗ ಸೊ ದರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿ ಚೇಂಜ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಾ ನಿಮ್ಗೆ, ಈ SHM ಎಲ್ಲ ನೋಡ್ತಿರಲ್ಲ ನೀವು, ಒಂದು ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದಾಗ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅಂತ ಹೇಳ್ತೀವಿ ನಾವು. ಸೊ ಆ ಜಾಗದಲ್ಲಿ ಅದು ಆ ಒಂದು ಇನ್ಸ್ಟಂಟ್ ಅಲ್ಲಿ ಆ ವೆಲಾಸಿಟಿ ದರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ, ಬಟ್ ಒಂದು ಸಣ್ಣ ಟೈಮ್ ಇಂಟರ್ವಲ್ ಪಾಸ್ ಆಗಿರುತ್ತೆ ಅವಾಗ. ಹಾಗಾಗಿ ನಾವು ಎಕ್ಸಲರೇಷನ್ ನೋಡ್ಲಿಕ್ಕೆ ಹೋದ್ರೆ dv/dt ಅಂತ ಮಾಡ್ತೀವಿ. d/dt ಮಾಡಿದ್ರೆ ನಮ್ಗೆ ಎಕ್ಸಲರೇಷನ್ ಸಿಗುತ್ತೆ, ಯಾಕಂದ್ರೆ dv ಚೇಂಜ್ ಇನ್ ವೆಲಾಸಿಟಿ ಇನ್ ಇಂಟರ್ವಲ್ ಆಫ್ ಟೈಮ್. ಬಟ್ ನಮ್ಗೆ ಗೊತ್ತು ಚೇಂಜ್ ಇನ್ ವೆಲಾಸಿಟಿ 0 ಇದೆ ಆ ಒಂದು ಮೊಮೆಂಟ್ ಅಲ್ಲಿ.
ಯಾವ ಮೊಮೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಅನ್ನ ಅದು ಒಂದು ಅಚೀವ್ ಮಾಡಿದಾಗ ಅಲ್ಲಿ 0 ಇರುತ್ತೆ dv/dt. ಬಟ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಯ್ತು ನೋಡಿ, ಇದು 18 ಇಂಟು ಟಿ ಇದೆ, 18 ಉಳ್ಕೊಳ್ಳುತ್ತೆ. 3 ಇಂಟು ಟಿ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2t ಉಳ್ಕೊಳ್ಳುತ್ತೆ. 2 ಇಂಟು 3 ಅಂದ್ರೆ 6 ಆಯ್ತು. 18 ಮೈನಸ್ 60. ಸೊ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಈಗ ನಮಗೆ ಗೊತ್ತಾಗಿದೆ dv/dt ಇಸ್ 0. ಹಾಗೆ ಇದನ್ನು 0 ಅಂತ ನಾವು ತಗೋಬೇಕಲ್ವಾ. ಹಾಗೆ 0 ಇಸ್ ಈಕ್ವಲ್ ಟು 18 ಮೈನಸ್ 6 ಇಂಟು ಟಿ ಆಯ್ತು. ಹಾಗಾಗಿ ನಾವು ಟಿ ಅನ್ನು ಕ್ಯಾಲ್ಕುಲೇಟ್ ಮಾಡೋದಾದ್ರೆ 3 ಸೆಕೆಂಡ್ ಅಂತ ಸಿಗುತ್ತೆ ನಮ್ಗೆ. ಓಕೆ, ಈಗ 3 ಸೆಕೆಂಡ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಅನ್ನ ಅಚೀವ್ ಮಾಡಿದೆ ಆ ಒಂದು ಪಾರ್ಟಿಕಲ್. ಆದ್ರೆ ನಮ್ಗೆ ಏನ್ ಕೇಳ್ತಾ ಇದಾರೆ, ಅದು ವಾಟ್ ವಿಲ್ ಬಿ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಕೇಳಿದ್ರೆ ನಮ್ಗೆ ಪೊಸಿಷನ್ ಹೇಳ್ಬೇಕು, ನೀವು ಎಕ್ಸ್ ಅಲ್ಲಿ ಹೇಳ್ಬೇಕು. ಹಾಗಾಗಿ ಎಕ್ಸ್ ಇಕ್ವೇಶನ್ ಅನ್ನು ತಗೊಂಡ್ರೆ ಟಿ ಇಸ್ ಈಕ್ವಲ್ ಟು 3 ಸೆಕೆಂಡ್ ಇದ್ದಾಗ ಏನಾಯ್ತು, 9 ಇಂಟು ಟಿ ಇರೋ ಜಾಗದಲ್ಲಿ 3 ಹಾಕಿ, 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಆಗುತ್ತೆ. ಹಾಗೆ 9 ಇಂಟು 9 ಆಯ್ತು, ಮೈನಸ್ 3 ಕ್ಯೂಬ್ ಇದೆ, ಇದು ಸ್ಕ್ವೇರ್ ಅಲ್ಲ, 27 ಆಯ್ತು. ಸೊ 81 ಮೈನಸ್ 27, ಸೊ ದಟ್ ಇಸ್ ಈಕ್ವಲ್ಸ್ ಟು 54 ಮೀಟರ್ ಅಂತ ಗೊತ್ತಾಗುತ್ತೆ ನಮ್ಗೆ. ಸೊ ಇಲ್ಲಿ ಆನ್ಸರ್ ಇದೆಯಲ್ವಾ, 54 ಮೀಟರ್ ಅಂತ ಹೇಳಿ. ಇಲ್ಲಿಗೆ ಈ ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕೈನೆಮೆಟಿಕ್ ಇಕ್ವೇಶನ್ ಮತ್ತೆ ಫ್ರೀ ಫಾಲ್ ಗ್ರಾವಿಟಿ ಬೇಸ್ಡ್ ಪ್ರಾಬ್ಲಮ್ಸ್ ಎಲ್ಲ ಒಂದಿಷ್ಟು ಮಾಡೋಣ. ಓಕೆ, ಸೊ ಕಂಪ್ಲೀಟ್ ಮಾಡೋಣ.